ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಧನುರ್ಮಾಸದ ಪೂಜೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾದಂಥ ವಿಧಾನ. ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಮನೆಯಲ್ಲೇ ಈ ರೀತಿ ಆಚರಣೆ ಮಾಡ್ಬೋದು. ಯಾಕೆಂದರೆ ಈಗಂತೂ ವಿಪರೀತ ಚಳಿ, ಹಾಗಾಗಿ ಆರೋಗ್ಯ ಕೂಡ ತುಂಬಾ ಮುಖ್ಯ ಅಲ್ವಾ. ಮತ್ತು ತುಂಬ ಜನ ಹೇಳೋ ರೀತಿ ಮನೆ ಹತ್ತಿರದಲ್ಲಿ ದೇವಸ್ಥಾನಗಳಿಲ್ಲ, ಹರಳಿ ಮರಗಳಿಲ್ಲ, ಯಾವ ರೀತಿ ಪೂಜೆ ಮಾಡೋದು ಅಂತ ಕೂಡ ಪ್ರಶ್ನೆ ಕೇಳಿದ್ದೀರಾ. ಎಲ್ರಿಗೂ ಅನುಕೂಲ ಆಗೋ ರೀತಿ ಸರಳವಾದ ವಿಧಾನದಲ್ಲಿ ಮನೆಯಲ್ಲೇ ಯಾವ ರೀತಿ ಧನುರ್ಮಾಸದ ಪೂಜೆಯನ್ನು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ಡಿಸೆಂಬರ್ 16ನೇ ತಾರೀಕು ಮಂಗಳವಾರದಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಮನೆಯಲ್ಲೇ ಈ ಪೂಜೆನ ಮಾಡೋ ಅಂಥವ್ರು ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ನೋಡ್ಕೊಳ್ಳಿ. ನಿಮಗಿನ್ನೂ ಡೇಟ್ ಮುಂದೆ ಇದೆ ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ಶುರು ಮಾಡ್ಕೊಳ್ಳಿ, ಅಥವಾ ಮಧ್ಯದಲ್ಲಿದೆ ಅಂದರೆ ನೀವು ಮುಗಿದ ಮೇಲೆ ಶುರು ಮಾಡೋದು ತುಂಬ ಒಳ್ಳೆಯದು. ಕಂಟಿನ್ಯೂಸ್ ಆಗಿ 9 ದಿನ, 11 ದಿನ ಅಥವಾ 21 ದಿನ ಅಥವಾ 1 ತಿಂಗಳು ಪೂರ್ತಿ ಮಾಡಬಹುದು. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮದುವೆ ಆಗಿರೋರು, ಆಗಿಲ್ಲದೆ ಇರೋರು ಪ್ರತಿಯೊಬ್ಬರು ಕೂಡ ಈ ಧನುರ್ಮಾಸದ ಆಚರಣೆಯನ್ನು ಮಾಡಬಹುದು. ಮನೆಯಲ್ಲೇ ಧನುರ್ಮಾಸದ ಪೂಜೆಯನ್ನು ಮಾಡೋದಾದರೆ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದಾ ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು. ಆ ರೀತಿಯೆಲ್ಲ ಏನೂ ಇಲ್ಲ. ಯಾರು ಪೂಜೆ ಮಾಡ್ತಾ ಇದ್ದೀರೋ ಅವರು ಒಬ್ಬರು ಮಾತ್ರ ತಿಂದೇ ಇದ್ದರೆ ಸಾಕು. ಕೆಲವೊಂದು ವ್ರತಗಳನ್ನು ಕಟ್ಟುನಿಟ್ಟಾಗಿ ಮಾಡಿದ್ರೆ ಒಳ್ಳೆಯದೇ. ಆದರೆ ನಾವು ಮಾಡೋ ಅಂಥ ಪೂಜೆ ಮನೆಯವರೆಲ್ರಿಗೂ ಕೂಡ ಕಿರಿಕಿರಿ ಆಗಬಾರ್ದು ಅಲ್ವಾ. ಒಂದು ರೀತಿ ಸಮಾಧಾನದ ವಾತಾವರಣ ಇರಬೇಕು. ಹಾಗಾಗಿ ಯಾರು ಪೂಜೆ ಮಾಡ್ತೀರೋ ಅವರೊಬ್ಬರು ತಿಂದಿಲ್ಲ ಅಂದರೆ ಪರವಾಗಿಲ್ಲ, ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡಿ. ಧನುರ್ಮಾಸದಲ್ಲಿ ತಣ್ಣೀರು ಸ್ನಾನ ಮಾಡಬೇಕಾ ಅಂತ ಕೇಳಿದ್ದೀರಾ. ಹಾಗೆಲ್ಲ ಏನೂ ಇಲ್ಲ, ಬಿಸಿನೀರು ಸ್ನಾನ ಮಾಡಬಹುದು. ಮತ್ತು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಾ ಅಂತ ಕೂಡ ಕೇಳಿದ್ದೀರಾ. ಅದು ನಿಮ್ಮ ಇಷ್ಟ, ಮಾಡಿದ್ರೆ ಒಳ್ಳೆಯದು. ಆಗಲ್ಲ ಅನ್ನೋರು 1 ದಿನ ತಲೆಗೆ, 1 ದಿನ ಮೈ ಸ್ನಾನ ಮಾಡ್ಕೋಬಹುದು. ಆದರೆ ಬೆಳಗ್ಗೆ 6:30 ಅಥವಾ 7 ಗಂಟೆ ಒಳಗಾಗಿ ನೀವು ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ಬೆಳಗ್ಗೆ 5:30 ಒಳಗಡೆ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಇನ್ನೂ ಕೂಡ ನಕ್ಷತ್ರಗಳು ಕಾಣಿಸೋವಾಗಲೇ ಧನುರ್ಮಾಸದ ಪೂಜೆನ ಮಾಡಬೇಕು. ನೀವು ಹೊರಗಡೆ ಹೋಗಿ ಹರಳಿ ಮರದ ಹತ್ರ ಮಾಡಿದ್ರೂ ಅಷ್ಟೇ, ಮನೆಯಲ್ಲೇ ಮಾಡಿದ್ರೂ ಅಷ್ಟೇ, ಈ ಸಮಯದಲ್ಲೇ ಮಾಡಬೇಕು. ಆದಷ್ಟು 6 ಗಂಟೆ ಒಳಗಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದಕ್ಕಿಂತ ಲೇಟಾಗಿ ಮಾಡೋದು ಅಷ್ಟು ಒಳ್ಳೆಯದಲ್ಲ. 16ನೇ ತಾರೀಕಿಂದ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೂ ಪರವಾಗಿಲ್ಲ. ನೀವು ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ನಿಲ್ಲಿಸಬಾರ್ದು. ಆ ರೀತಿ ನೀವು ಎಲ್ಲ ನೋಡಿಕೊಂಡು, ನಿಮ್ಮ ಸಮಯ, ಸಂದರ್ಭ, ಪರಿಸ್ಥಿತಿಗಳು ಹೇಗಿದೆ ಅದನ್ನೆಲ್ಲ ನೋಡಿಕೊಂಡು ನೀವು ಶುರು ಮಾಡಿ. 9 ದಿನವೂ ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಕೆಲವೊಂದು ವಿಶೇಷ ದಿನಗಳಲ್ಲಿ ಕೂಡ ನೀವು ಮಾಡಬಹುದು. ಅಂದರೆ ಈಗ ಏಕಾದಶಿ ಮತ್ತು ಸಂಕಷ್ಟಾರ ಚತುರ್ಥಿ, ಪಂಚಮಿ, ಷಷ್ಠಿ, ಅಷ್ಟಮಿ, ಈ ಥರ ಹುಣ್ಣಿಮೆ, ಹೀಗೆ ಇಂಥ ದಿನಗಳಲ್ಲಾದ್ರೂ ಬೆಳಗ್ಗೆ ಬೇಗ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದು ಕೂಡ ಒಳ್ಳೆಯದೇ. ಈ ಧನುರ್ಮಾಸದಲ್ಲಿ ಒಂದೇ 1 ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರು 1000 ವರ್ಷ ವಿಷ್ಣುವಿನ ಆರಾಧನೆ ಮಾಡಿದಂಥ ಫಲ ನಿಮಗೆ ಸಿಗುತ್ತೆ. ಹೀಗಿರುವಾಗ ಇನ್ನು 9 ದಿನ ಮಾಡಿದ್ರೆ ಎಷ್ಟು ಒಳ್ಳೆ ಫಲ ಸಿಗುತ್ತೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ, ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕೆಲಸನೂ ಆಗೇ ಆಗುತ್ತೆ. ಖುಷಿಯಿಂದ ಮಾಡಿ, ಭಗವಂತ ಖಂಡಿತ ಒಳ್ಳೇದು ಮಾಡ್ತಾರೆ. ಇನ್ನು ಯಾವ ರೀತಿ ಮನೇಲಿ ಪೂಜೆ ಮಾಡಬೇಕು ಬನ್ನಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ದಿನ ಬೇಕಾದರೂ ಶುರು ಮಾಡಿ. 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಅದಾದಮೇಲೆ ನೀವು ಅವತ್ತಿಂದನೂ ಕೂಡ ಶುರು ಮಾಡ್ಬೋದು, ಅಥವಾ ಆಮೇಲೆ ಯಾವಾಗ ಬೇಕಾದರೂ ನೀವು ಶುರು ಮಾಡ್ಬೋದು. ಹಿಂದಿನ ದಿನ ಕಂಪ್ಲೀಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು, ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ನಾವು ಈ ಹಬ್ಬದ ಟೈಮಲ್ಲೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಮಾಡ್ಕೋಬೇಕು. 2 ಗಂಟೆ 3 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜಾ ರೂಮೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮನೇಲಿ ಪೂಜೆ ಮಾಡಬೇಕಾಗತ್ತೆ. ಮೊದಲನೇ ದಿನ ನೀವು ಈ ರೀತಿ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡಿಕೊಂಡ್ರೆ ಮತ್ತೆ ಪ್ರತಿದಿನ ಹಾಗೆ ಮಾಡಬೇಕು ಅಂತೇನಿಲ್ಲ. 9 ದಿನ ನೀವು ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ, ಹಿಂದಿನ ದಿನ ಹಾಕಿರುವಂಥ ಹೂಗಳನ್ನೆಲ್ಲ ತೆಗೆದು, ದೀಪಗಳನ್ನೆಲ್ಲ ತೊಳೆದು ಹೊಸ ಹೂಗಳನ್ನೆಲ್ಲ ಹಾಕಿ, ದೀಪಕ್ಕೂ ಕೂಡ ಹೊಸ ಬತ್ತಿನ ಹಾಕಿ, ಎಣ್ಣೆ ಅಥವಾ ತುಪ್ಪ ನೀವೇನು ಹಾಕ್ತಿರೋ ಪ್ರತಿದಿನ ದೀಪ ಹಚ್ಚೋದಕ್ಕೆ ಅದನ್ನು ಹಾಕಿ, ನೈವೇದ್ಯಕ್ಕೆ ಹಣ್ಣು ಅಥವಾ 1 ಗ್ಲಾಸ್ ಹಾಲು ಬೇಕಾದರೂ ಇಡ್ಬೋದು. ಆದರೆ ಮನೇಲಿ ಪೂಜೆ ಮಾಡುವಂಥವ್ರು ಪ್ರತಿದಿನ ಅಂದರೆ 9 ದಿನ ಕೂಡ ತುಳಸಿನ ಇಟ್ಟು ಪೂಜೆ ಮಾಡಬೇಕು. ಧನುರ್ಮಾಸದಲ್ಲಿ ವಿಶೇಷವಾಗಿ
ವಿಷ್ಣು, ಲಕ್ಷ್ಮಿ ಮತ್ತು ಶಿವನನ್ನು ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ, ಗುರುಗಳನ್ನು ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ತುಳಸಿಯನ್ನು ಉಪಯೋಗಿಸಿ. ಪ್ರತಿದಿನ ಪೂಜೆಗೆ ತುಳಸಿ ಇರಲೇಬೇಕು. ವಿಷ್ಣುವಿನ ಹತ್ರ ಒಂದು ತುಳಸಿ ದಳನ ಇಟ್ಟು ಬೇರೆ ಎಲ್ಲ ದೇವರುಗಳಿಗೂ ಕೂಡ ಹೂವನ್ನು ಮುಡಿಸಿ ಅಲಂಕಾರ ಮಾಡಿ ನೀವು ಪೂಜೆನ ಮಾಡಬೇಕು. ನೈವೇದ್ಯಕ್ಕೂ ಕೂಡ ಪ್ರತಿದಿನ ತುಳಸಿ ಇಡಬೇಕು. ಈ ಥರ ನೀವು ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ನೀವೇನು ಇಟ್ಕೊಂಡಿರ್ತೀರ ಅಲ್ಲಿಗೆ ಒಂದು ತುಳಸಿನ ಇಟ್ಟು ಒಂದು ಹೂವನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಪ್ರತಿದಿನ 2 ತುಪ್ಪದ ದೀಪ ಹಚ್ಚಿ ಏನಾದರೂ ನೈವೇದ್ಯನ ಇಡಬೇಕು. ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೋಬೇಕು. ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಕಲ್ಪ ಸಹಿತ ಯಾವ ರೀತಿ ಮನೇಲಿ ಪೂಜೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸಂಕಲ್ಪ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಬೇಕು. 9 ದಿನ ಮಾಡ್ತೀನಿ ಅಂತ ಮೊದಲು ಅಂದ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಿಮಗೆ ಇನ್ನೂ ಸ್ವಲ್ಪ ದಿನ ಮಾಡೋಣ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು. ಗಣಪತಿ ಪ್ರಾರ್ಥನೆ ಮಾಡ್ಕೋಬೇಕು. ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೋಬೇಕು. ಶಿವ ಪಾರ್ವತಿಯನ್ನು ನೆನೆಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಭಗವಂತನ ಹತ್ರ ಬೇಡಿಕೊಂಡು 9 ದಿನ ನಿರ್ವಿಘ್ನವಾಗಿ ನನ್ನಿಂದ ಸೇವೆನ ಸ್ವೀಕರಿಸಪ್ಪ ಅಂತ ಮಾತ್ರ ಕೇಳ್ಕೊಳ್ಳಿ. ಇನ್ನೇನು ನಿಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮಿಂದ ಸೇವೆ ಯಾವುದೇ ರೀತಿ ಅಡೆತಡೆ ಬರದ ಹಾಗೆ 9 ದಿನ ನನ್ನಿಂದ ಸೇವೆನ ಸ್ವೀಕರಿಸು ಅಂತ ಕೇಳಿಕೊಂಡು ನಿಮ್ಮ ಪೂಜೆನ ಪ್ರಾರಂಭ ಮಾಡಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಕಲ್ತಿರೋ ಅಂಥವ್ರು 9 ದಿನ ಬೆಳಗ್ಗೆ ಹೊತ್ತು ದೇವರದ ಮುಂದೆ ದೀಪ ಹಚ್ಚಿ ನೀವು ಓದೋದಕ್ಕೆ ಶುರು ಮಾಡಿ. ಅಥವಾ ವಿಷ್ಣು ಸಹಸ್ರನಾಮ ಬರಲ್ಲ ಅಂತ ಅನ್ನೋರು ಪ್ರತಿದಿನ ವಿಷ್ಣುವಿನ ಅಷ್ಟೋತ್ತರನ ಹೇಳ್ಕೊಬೋದು. ಅದು ಕೂಡ ಬರಲ್ಲ ಅನ್ನೋರು ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು 108 ಸಲ ಹೇಳ್ಕೊಳ್ಳಿ. ತುಂಬಾ ಒಳ್ಳೆಯದು. ಜಪಮಾಲೆ ಇದ್ದರೆ ಅದರಲ್ಲಿ ಲೆಕ್ಕ ಹಾಕೋಬೋದು. ಇಲ್ಲ ಅನ್ನೋರು ನಿಮ್ಮ ಬೆರಡಲ್ಲಿ ಲೆಕ್ಕ ಹಾಕೊಳ್ಳಿ. ಅಥವಾ ಕಡಲೆಕಾಳು, ಅವರೆಕಾಳು ಈ ಥರ ಏನಾದರೂ ನೀವು ಇಟ್ಕೊಂಡು ಲೆಕ್ಕ ಹಾಕೋಬೋದು. ಈ ರೀತಿ ಪ್ರತಿದಿನ ಬೆಳಗಿನ ಪೂಜೆಯನ್ನು ಮಾಡಬೇಕು. ವಿಷ್ಣುವಿನ ಸ್ಮರಣೆ ಮಾಡ್ತಾ ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರ, ವಿಷ್ಣುವಿನ ಶತನಾಮಾವಳಿ ಹೀಗೆ 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳೋದು. ಈ ರೀತಿ 9 ದಿನ ಕೂಡ ಇದೇ ಥರನೇ ಮಾಡಬೇಕು. ನಿಮ್ಮ ಮಂತ್ರ ಸ್ತೋತ್ರ ಪಠನೆ ಎಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಕೋಬೋದು. ಇನ್ನೂ ಸಮಯ ಇದ್ದರೆ ಹರಳಿ ಮರದ ಹತ್ರ ಹೋಗಿ ಪ್ರದಕ್ಷಿಣೆ ಆದರೂ ಹಾಕ್ಕೊಂಡು ಬನ್ನಿ. ಆಗಲಿಲ್ಲ ಅಂದರೆ ಮನೇಲೇ ಇಷ್ಟು ಮಾಡಿದ್ರೆ ಸಾಕು. ಮನೇಲೇ ತುಳಸಿ ಗಿಡ ಇರುತ್ತೆ. ತುಳಸಿ ಗಿಡಕ್ಕೆ ಪೂಜೆ ಮಾಡಿ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. 9 ದಿನ ಕೂಡ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಅಂದರೆ ಬೆಳಗ್ಗೆ ಹೊತ್ತು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸಿಟ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ಆ ನೀರನ್ನು ತೊಗೊಂಡು ಹೋಗಿ ಅಷ್ಟರಲ್ಲಿ ಸೂರ್ಯೋದಯ ಆಗಿರುತ್ತೆ. ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ತುಂಬ ಒಳ್ಳೆಯದು. ಏನು ಗೊತ್ತಾ, ನಾವು ಬೆಳಗಿನ ಅರುಣೋದಯ ಕೇಳಿದ್ದೀವಿ, ಆನಂತರ ಸೂರ್ಯೋದಯ ಕೇಳಿದ್ದೀವಿ. ಅರುಣೋದಯಕ್ಕೂ ಮೊದಲು ಉಷಾಕಿರಣ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇದು ನಮಗೆ ಈ ರೀತಿ ಧನುರ್ಮಾಸ ಮತ್ತು ಮಾಘ ಮಾಸದಲ್ಲಿ ಮಾತ್ರನೇ ಸಾಧ್ಯ ಆಗೋದು. ಕೆಲವ್ರಿಗೆ ಪ್ರತಿದಿನ ಈ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅಭ್ಯಾಸ ಇರೋದಿಲ್ಲ. ಇಂಥ ಟೈಮಲ್ಲಾದ್ರೂ ಮಾಡಿ, ತುಂಬಾ ಒಳ್ಳೆಯದು. ತಾಮ್ರ ಚೆಂಬಲ್ಲಿ ನೀರು ತುಂಬಿಸಿಟ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅಕ್ಷತೆ ಹೂವು ಹಾಕ್ಕೊಂಡು ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಹೇಳ್ಕೊಳ್ಳಿ. 3 ಸಲ ಹೇಳ್ಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಈ ರೀತಿ 9 ದಿನ ಮಾಡಿದ್ರೆ ಸಾಕು. ಬೆಳಗ್ಗೆ ಬೇಗ ಎದ್ದಿರ್ತೀರಾ, ಪೂಜೆ ಮಾಡಿರ್ತೀರಾ, ಮಧ್ಯಾಹ್ನ ಮಲಗಬಹುದಾ ಅಂದರೆ ಖಂಡಿತ ಮಲಗಬಹುದು. ಇನ್ನೊಂದು ವಿಚಾರ ಹೇಳ್ತೀನಿ. ಇಷ್ಟೆಲ್ಲ ಶ್ರಮಪಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಎಲ್ಲ ಮಾಡಿರ್ತೀರ. ಈ ರೀತಿ ನಾವು ವ್ರತ ಪೂಜೆಗಳನ್ನು ಮಾಡುವಾಗ ದೇಹ ಶುದ್ಧಿ ಇದ್ದರೆ ಸಾಲದು, ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು, ನಮ್ಮ ನಾಲಿಗೆ ಕೂಡ ಶುದ್ಧವಾಗಿರಬೇಕು, ನಮ್ಮ ಆಲೋಚನೆಗಳು ಕೂಡ ಶುದ್ಧವಾಗಿರಬೇಕು. ಅಂದರೆ ಕೆಟ್ಟ ರೀತಿ ಯೋಚನೆ ಮಾಡೋದು, ಕೆಟ್ಟದಾಗಿ ಮಾತಾಡೋದು, ಬೇರೆಯವರನ್ನು ನಾವು ಕೆಟ್ಟದಾಗಿ ಮಾತಾಡ್ಕೊಳ್ಳೋದು, ಆಡ್ಕೊಳ್ಳೋದು, ಬೇರೆಯವ್ರ ವಿಚಾರ ಮಾತಾಡೋದು ಇಂಥದ್ದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಬೇಗ ಎದ್ದು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿರ್ತೀರ. ಅದೇ ಮನಸ್ಥಿತಿ ದಿನಪೂರ್ತಿ ಇರೋ ಥರ ನೋಡ್ಕೊಳ್ಳಿ. ದಿನಪೂರ್ತಿ ಭಗವಂತನ ಸ್ಮರಣೆ ಮಾಡ್ತಾ ಇವತ್ತು ನಾನು ಎಷ್ಟು ಚೆನ್ನಾಗಿ ಬೇಗ ಎದ್ದೆ, ಪೂಜೆ ಮಾಡಿದೆ, ಮನೆ ವಾತಾವರಣ ಎಷ್ಟು ಚೆನ್ನಾಗಿದೆ, ನಾನು ಪ್ರತಿದಿನ ಹೀಗೆ ಇರಬೇಕು, ನನ್ನಲ್ಲಿ ಈ ರೀತಿ ಬದಲಾವಣೆಗಳನ್ನು ಕೊಡು, ಒಳ್ಳೆ ಆಲೋಚನೆಗಳು ಕೊಡು, ಒಳ್ಳೆ ಕೆಲಸಗಳನ್ನು ನನ್ನ ಕೈಯಿಂದ ಮಾಡಿಸು ಅಂತ ಭಗವಂತನ ಸ್ಮರಣೆ ಮಾಡ್ತಾ ನೀವು ಯಾವಾಗಲೂ ಭಗವಂತನ ಯೋಚನೆಯನ್ನು ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಹೇಳ್ತೀರಾ ಪೂಜೆ ವ್ರತ ಈ ಥರದ್ದೆಲ್ಲ ಮಾಡಿದಾಗ ಮನೇಲಿ ಜಗಳಾಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಅದೊಂದು ರೀತಿ ನೆಗೆಟಿವ್ ಎನರ್ಜಿ. ಈ ರೀತಿ ಪೂಜೆ ಮಾಡೋದ್ರಿಂದ, ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸೇರ್ತಾ ಇರುತ್ತೆ. ನೀವು ಈ ರೀತಿ ಬೇರೆಯವ್ರ ಬಗ್ಗೆ ಮಾತಾಡೋದು ಅಥವಾ ಬೇಡದಿರೋ ವಿಚಾರಗಳಿಗೆ ಕೋಪ ಮಾಡ್ಕೊಳ್ಳೋದು, ಬೈಯೋದು ಈ ಥರ ಮಾಡೋದ್ರಿಂದ ಆ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವಂಥ ಆ ಶಕ್ತಿನ ನೀವು ಯಾಕೆ ಕಳ್ಕೊತೀರಾ ಅಲ್ವಾ? ಆದಷ್ಟು ಸಮಾಧಾನವಾಗಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಧನುರ್ಮಾಸದ ಪೂಜೆ ಮನೆಯಲ್ಲಿ ಮಾಡುವಂಥ ಸರಳವಾದ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ, ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?